ಕುಮಾರಸ್ವಾಮಿ ಅವರಿಗೆ ನಿದ್ದೆನೇ ಬರುವುದಿಲ್ಲ. ಎಚ್ಡಿಕೆ ತಿರುಗೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಡಿಚ್ಚಿಯನ್ನು ಕೊಟ್ಟಿದ್ದಾರೆ. ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಕುಮಾರಣ್ಣನಿಗೆ ನನ್ನ ರಾಜೀನಾಮೆ ಬೇಕಂತೆ. ಒಕ್ಕಲಿಗ ನಾಯಕರ ಪೈಪೋಟಿಯಂತೆ ಅಧಿಕಾರಿಗಳನ್ನು ರಾಜಕಾರಣಿಗಳನ್ನ ಎದುರಿಸೋದೇ ಇವರ ಕೆಲಸ. ಕುಮಾರಸ್ವಾಮಿ ಅವರು ಕಿಂಗ್ ಆಫ್ ಬ್ಲಾಕ್ ಮೇಲ್ ಚರ್ಚೆ ಮಾಡೋದಕ್ಕೆ ಸದನ ಇದೆ ಸ್ವಾಮಿ, ಬನ್ನಿ ಸದನಕ್ಕೆ ಅಂತ ಡಿಕೆಶಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಎಲ್ಲವನ್ನ ತಗೊಂಡು ಬರ್ಲಿ, ಚರ್ಚೆಯನ್ನ ಮಾಡೋಣ. ಅವರದ್ದೇ ಬೇರೆ ಫ್ಯಾಮಿಲಿ, ನಮ್ಮದ್ದೇ ಬೇರೆ ಫ್ಯಾಮಿಲಿ ಅಂದಿದ್ದಾರೆ. ಉಪ್ಪು ತಿಂದವನು ನೀರು ಕುಡಿಬೇಕು ಅಂದಿದ್ರು. ಆಗ ಹಾಗೆ ಅಂತವರು ಈಗ ಯಾಕೆ ವರಿ ಮಾಡ್ಕೊಳ್ತಾ ಇದ್ದಾರೆ? ಕುಮಾರಸ್ವಾಮಿ ಏನ್ ಲಾಯರ್ರ? ಏನ್ ಕುಮಾರಸ್ವಾಮಿ ಅವರು ಜಡ್ಜ? ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಹಿಂದೆ ಏನು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಎಸ್, ಅಫ್ಕೋರ್ಸ್ ಒಪ್ಕೊಳ್ಳೋಣ. ಕುಮಾರಸ್ವಾಮಿ ಏನು ರೇವಣ್ಣ ಅವರು ಅವ್ರ ಫ್ಯಾಮಿಲಿ ಬೇರೆ ಕಡೆ ಇದೆ, ನಮ್ಮ ಫ್ಯಾಮಿಲಿ ಬೇರೆ ಕಡೆ ಇದೆ, ಅದಕ್ಕೂ ಸಂಬಂಧ ಕಲ್ಪಿಸಬೇಡಿ. ಹಾಗೆ ದೇವೇಗೌಡರು ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನ ಈ ಪ್ರಕರಣಕ್ಕೆ ಜೊತೆಗೂಡಿಸಬೇಡಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಬಟ್ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾಕೆ ವರಿ ಮಾಡ್ಕೊಳ್ತಾ ಇದ್ದಾರೆ? ನನ್ನ ಹೆಸರನ್ನ ಹೇಳ್ತಾ ಇದ್ರೆ ಅವ್ರಿಗೆ ನಿದ್ದೆನೇ ಬರುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ತಿರುಗೇಟನ್ನ ಕೊಟ್ಟಿರುವಂತದ್ದು. ಪೆನ್ಡ್ರೈವ್ ವಿಚಾರ ಎಲ್ಲವೂ ಕೂಡ ಕುಮಾರಸ್ವಾಮಿ ಅವರಿಗೆ ಮೊದಲೇ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂತೆಯೇ ಬಹಳ ಸೂಕ್ಷ್ಮವಾಗಿ ಆಕ್ಟ್ ಅನ್ನ ಮಾಡಿದ್ರು. ಅವರಿಗೆ ನನ್ನ ರಾಜೀನಾಮೆ ಬೇಕಂತೆ. ಒಕ್ಕಲಿಗ ನಾಯಕರ ಪೈಪೋಟಿಯಂತೆ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಹೆದರಿಸೋದೇ ಇವರ ದೊಡ್ಡ ಕೆಲಸ. ಕುಮಾರಸ್ವಾಮಿಯವರು ಕಿಂಗ್ ಆಫ್ ಬ್ಲಾಕ್ ಮೇಲ್ ಆಗೋಗ್ಬಿಟ್ಟಿದ್ದಾರೆ. ಚರ್ಚೆ ಮಾಡೋದಕ್ಕೆ ಬನ್ನಿ ಸ್ವಾಮಿ, ಸದನ ಇದೆ, ಸದನದಲ್ಲಿ ಬಂದು ಅಲ್ಲಿ ನನ್ನನ್ನ ಎದುರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಎಲ್ಲವನ್ನ ಏನ್ ಪ್ರೂಫ್ ಇದೆ ಅಂತ ಪೆನ್ಡ್ರೈವ್ ಹೊರಗೆ ತೆಗಿತೀರಾ, ಒಳಗಿಟ್ಕೊಡ್ತೀರಾ? ಆ ಪ್ರೂಫ್ ಇದೆಯಲ್ಲ, ಅದನ್ನು ಕೂಡ ತಗೊಂಡು ಬನ್ನಿ, ಚರ್ಚೆಯನ್ನ ನಡೆಸೋಣ. ಅವರದ್ದೇ ಬೇರೆ ಫ್ಯಾಮಿಲಿ, ನಮ್ಮದೇ ಬೇರೆ ಫ್ಯಾಮಿಲಿ ಅಂತ ನೀವು ಹೇಳಿಕೆಯನ್ನ ಕೊಟ್ಟಿದ್ರಿ. ಉಪ್ಪು ತಿಂದವನು ನೀರು ಕುಡಿಬೇಕು ಅಂತಾನು ಕೂಡ ಹೇಳಿದ್ರಿ. ಆಗ ಹಾಗೆ ಅಂದವರು ಈಗ ಯಾಕೆ ಇಷ್ಟೊಂದು ವರಿ ಮಾಡ್ಕೊಳ್ತಾ ಇದ್ದೀರಾ? ಕುಮಾರಸ್ವಾಮಿ ಏನ್ ಲಾಯರ ಅಥವಾ ಜಡ್ಜ? ಅವರು ಕುಮಾರಸ್ವಾಮಿಯವರ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ಇವರೇ ರುವಾರಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕೂಡ ಉತ್ತರವನ್ನ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಹಾಗೆ ರೇವಣ್ಣ ಕುಟುಂಬಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಸ್ವತಃ ಅವರೇ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಯಾಕೆ ಈ ಪ್ರಕರಣದಲ್ಲಿ ಅವರು ತಲೆ ದೂರುತ್ತಾ ಇದ್ದಾರೆ? ಸಿಬಿಐ ಇದೆ, SIT ಇದೆ, ನೋಡ್ಕೊಳ್ಳುತ್ತೆ. ಇವ್ರು ಯಾಕೆ ಮಧ್ಯಸ್ಥಿಕೆಯನ್ನ ವಹಿಸ್ತಾ ಇದ್ದಾರೆ? ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದಾರೆ, ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಯಾಕೆ ಇಷ್ಟೊಂದೆಲ್ಲ ತಡಕಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು.